ಕ್ರಿಕೆಟ್ನ ಹಬ್ಬ ಐಪಿಎಲ್ಗೆ ಶುರುವಾಗಿದೆ ಕೌಂಟ್ಡೌನ್. ಇವತ್ತಿನಿಂದಲೇ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಟಿಕೆಟ್ ಸೇಲ್ ಇದೆ. ಶನಿವಾರ ಬೆಂಗಳೂರಿನಲ್ಲಿ ಐಪಿಎಲ್ ಉದ್ಘಾಟನಾ ಪಂದ್ಯ. ಈ ಮ್ಯಾಚ್ ಬಗ್ಗೆ ಸಂಪೂರ್ಣವಾಗಿ ಆರ್ಸಿಬಿ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದೆ. ಆರ್ಸಿಬಿ ಅಧಿಕೃತ ವೆಬ್ಸೈಟ್ ಅಪ್ಲಿಕೇಶನ್ನಲ್ಲಿ ಮಾತ್ರ ಟಿಕೆಟ್ ಲಭ್ಯ. ಈ ಸಲ ಮೋಸದ ವೆಬ್ಸೈಟ್ಗಳಿಗೆ ಬಲಿಯಾಗಬೇಡಿ ಅಂತ ಆರ್ಸಿಬಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಪಂದ್ಯದ ದಿನ ಆರ್ಸಿಬಿ ಟಿಕೆಟ್ ಇದ್ರೆ ಮೆಟ್ರೋ ಪ್ರಯಾಣ ಫ್ರೀ ಅಂತೆ. ಟಿಕೆಟ್ನಲ್ಲೇ ಪ್ರವೇಶ ದ್ವಾರ, ಗೇಟ್, ಸ್ಟ್ಯಾಂಡ್, ಸೀಟ್ ಬಗ್ಗೆ ವಿವರವನ್ನ ಕೊಟ್ಟಿರ್ತಾರೆ ನಿಮಗೆ. ಅಂದರೆ ಯಾವ ಗೇಟಲ್ಲಿ ನಂಬರ್ ಎಷ್ಟು, ಯಾವ ಗೇಟಲ್ಲಿ ಹೋಗಬೇಕು, ನಿಮ್ಮ ಸೀಟ್ ನಂಬರ್ ಏನು, ಇವೆಲ್ಲವೂ ಕೂಡ ಟಿಕೆಟ್ನಲ್ಲೇ ಅನೌನ್ಸ್ ಮಾಡಿರ್ತಾರೆ, ಅಂದರೆ ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಕಬ್ಬನ್ ರಸ್ತೆ, ಲಿಂಕ್ ರಸ್ತೆ, MG ರಸ್ತೆ ಮೂಲಕ ಮಾತ್ರ ಪ್ರೇಕ್ಷಕರಿಗೆ ಪ್ರವೇಶ. ಯಾಕಂದರೆ ಒಂದು ಸಲ ಆಗಿರುವ ಎಡವಟ್ಟು, ಅನಾಹುತ, ಸಮಸ್ಯೆ ಮತ್ತೊಂದು ಸಲ ತಲೆದೂರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ಸಲ ಆರ್ಸಿಬಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆರ್ಸಿಬಿ ಈ ಸಲ ಕಪ್ ನಮ್ದ ಅಂದಾಗ ಹೌದು ಅಂದಾಗ ಒಂದು ಆಗಬಾರದ ದುರಂತ ಸೆಲೆಬ್ರೇಷನ್ ಟೈಮ್ನಲ್ಲಾಗಿತ್ತು. ಬಟ್ ಮ್ಯಾಚ್ ಇನ್ನು ಮುಂದೆ ಅದು ಮ್ಯಾಚ್ ಆಗಿರಲಿ, ಸೆಲೆಬ್ರೇಷನ್ ಆಗಿರಲಿ, ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೂ ಕೂಡ ಆಸ್ಪದ ಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಆರ್ಸಿಬಿ ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಹೇಗಿದೆ ಆರ್ಸಿಬಿಯ ಸಿದ್ಧತೆ? ಬಹಳ ನಾಜೂಕು ಮತ್ತು ಎಚ್ಚರಿಕೆಯಿಂದ ಈ ಸಲ ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ ಆರ್ಸಿಬಿ ಟಿಕೆಟ್ ವಿಚಾರದಲ್ಲಿ. ಖಂಡಿತವಿದೆ. ಏನಂದರೆ ಕಳೆದ ಬಾರಿ ಏನು RCB ಕಪ್ ಗೆಲ್ತು 18ನೇ ವರ್ಷದ IPLನಲ್ಲಿ ಕಪ್ ಗೆದ್ದ ನಂತರ ಏನೊಂದು RCBಯ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕಾಲು ತುಳಿತ ಆಯಿತು. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಮೃತಪಟ್ಟರು, ಯುವಕರು. ಆ ಮೃತಪಟ್ಟ ಬಳಿಕ ಖುನ್ನಾ ಆಯೋಗದ ಒಂದು ವರದಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಆಯೋಗದ ವರದಿ ಪ್ರಕಾರ ಏನೇನು ಶಿಫಾರಸು ಕೊಟ್ಟಿದೆಯೋ ಆ ಶಿಫಾರಸಿನ ಅನ್ವಯ ಇವಾಗ ಮೈದಾನದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಮತ್ತು ಯಾವ್ಯಾವ ಗೇಟ್ನಲ್ಲಿ ಯಾರ್ಯಾರಿಗೆ ಪ್ರವೇಶ, ಯಾವ್ಯಾವ ಸ್ಟ್ಯಾಂಡ್ಗೆ, ಯಾವ್ಯಾವ ಟಿಕೆಟ್ ಹೋಲ್ಡರ್ಸ್ಗೆ ಪ್ರವೇಶ, ಹೀಗೆ ಸಮಗ್ರವಾಗಿ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಜೊತೆಯಲ್ಲೇ ಮೆಟ್ರೋದಲ್ಲಿ ಆದಷ್ಟು ಜನಗಳು ಮೆಟ್ರೋದಲ್ಲಿ ಬಂದು ಮೆಟ್ರೋದಲ್ಲಿ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿ ಯಾರ್ಯಾರು RCB ಟಿಕೆಟ್ ಖರೀದಿ ಮಾಡ್ತಾರೆ ಅವ್ರಿಗೆ ಮೆಟ್ರೋ ಪ್ರಯಾಣ ಉಚಿತ ಮಾಡಲಾಗಿದೆ. ಈ ಮೂಲಕ ಏನಾಗುತ್ತೆ, ಜನ ಮೆಟ್ರೋದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡಿದ್ರೆ ಅದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, MG ರೋಡ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಅಥವಾ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಆ 3 ಮೆಟ್ರೋ ಸ್ಟೇಷನ್ಗಳಲ್ಲಿ ಇಳಿದು ಜನ ಸ್ಟೇಡಿಯಂಗೆ ಬರೋ ರೀತಿ ಆದರೆ ಅವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಟ್ರಾಫಿಕ್ ಜಾಮ್ ತಪ್ಪುತ್ತೆ, ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ತಪ್ಪುತ್ತೆ. ಆ ಕಾರಣದಿಂದಾಗಿ ಮೆಟ್ರೋಗೆ ಜನ ಅವಲಂಬಿತ ಆಗಲಿ ಅನ್ನೋ ಕಾರಣಕ್ಕೆ ಮೆಟ್ರೋ ಟಿಕೆಟ್ನ ಉಚಿತ ಮಾಡಲಾಗಿದೆ. ಜೊತೆಯಲ್ಲೇ ಯಾವ್ಯಾವ ಟಿಕೆಟ್ನ ಪಡೆದಿರೋರು ಯಾವ ಗೇಟ್ ಮೂಲಕ ಪ್ರವೇಶ ಪಡಿಬೇಕು ಅಂತಲೂ ಕೂಡ ಮಾಹಿತಿ ಕೊಡಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು RCB ಟಿಕೆಟ್ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋರ ಸಂಖ್ಯೆ ಇವಾಗ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಶನಿವಾರನೇ ಮ್ಯಾಚ್ ಇರೋದು, ಬಹುನಿರೀಕ್ಷಿತ ಪಂದ್ಯ, ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತು RCB, ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೆ ಮೊದಲನೇ ಪಂದ್ಯ ಇರೋದು. ಹಾಗಾಗಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇದು ಈ ಶನಿವಾರ ಇರೋದು. ಹಂಗಾಗಿ ಟಿಕೆಟ್ಗೋಸ್ಕರ ಜನ ಹಲವು ರೀತಿಯಾಗಿ ಲಾಬಿ ಮಾಡ್ತಿದ್ದಾರೆ. ಹಾಗಾಗಿ ಟಿಕೆಟ್ ಕೊಡಿಸ್ತೀವಿ ಅಂತ ಯಾರೋ ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೊಳೋದ್ರಿಂದ ವಂಚಿತರಾಗಬೇಡಿ. RCB ಅಧಿಕೃತ ವೆಬ್ಸೈಟ್ ಏನಿದೆ ಅದರಲ್ಲೇ ಟಿಕೆಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು RCB ಹೇಳಿದೆ. ಆದರೆ ಟಿಕೆಟ್ ದರ ಎಷ್ಟು ಅನ್ನೋದು ಇದುವರೆಗೂ ಪ್ರಕಟ ಆಗಿಲ್ಲ. ಬೇರೆ ಬೇರೆ ಸ್ಟ್ಯಾಂಡ್ಗಳಿಗೆ, ಬೇರೆ ಬೇರೆ ರೋಗಳಿಗೆ ಬೇರೆ ಬೇರೆ ಟಿಕೆಟ್ನ ಒಂದು ಮೊತ್ತ ನಿಗದಿ ಮಾಡಲಾಗಿರುತ್ತೆ. ಅದನ್ನು RCB ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಅದ್ರಲ್ಲಿ ಚೆಕ್ ಮಾಡಿ ವೀಕ್ಷಕರು ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಅವ್ರು ಟಿಕೆಟ್ ಖರೀದಿ ಮಾಡ್ಬೋದಾಗಿದೆ. ವಿದ್ಯಾ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.